सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ಗ್ರಹ ನೋಡಿ, ಕಳೆದ 3-4 ವಾರಗಳಿಂದ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಸ್ಥಿತನಾಗಿದ್ದ ಶುಕ್ರ, ಆದರೆ ಈ ತಿಂಗಳಿನಲ್ಲಿ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಸ್ವಕ್ಷೇತ್ರದಲ್ಲಿ. ಅದು ಅಲ್ಲದೆ ನೋಡಿ, ಶುಕ್ರನಿಗೆ 2 ರಾಶಿಗಳು ಅಧಿಪತ್ಯ ಇದೆ. ಒಂದು ವೃಷಭ ರಾಶಿ, ಇನ್ನೊಂದು ತುಲಾ ರಾಶಿ. ಆದ್ರೆ ವೃಷಭ ರಾಶಿಗಿಂತಲೂ ಕೂಡ ತುಲಾ ರಾಶಿ ಅವನಿಗೆ ಬಹಳ ಪ್ರಿಯವಾದ ರಾಶಿಯಾಗಿದೆ. ಯಾಕಂದ್ರೆ ಇದು ಅವನ ಮೂಲ ತ್ರಿಕೋನವಾಗಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯಲ್ಲಿ ಶುಕ್ರ ಬಂದಿರೋದ್ರಿಂದ ಬಹಳ ವಿಶೇಷವಾದಂತಹ ಫಲವನ್ನ ನೀವು ಈ ತಿಂಗಳಲ್ಲಿ ಪಡ್ಕೋತೀರ ಅಂತ ಹೇಳ್ಬೋದು. ಪ್ರಮುಖವಾಗಿ ಯಾರ್ಯಾರೆಲ್ಲ ತುಲಾ ರಾಶಿಯವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ವಿ, ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ರಾಶ್ಯಾಧಿಪತಿ 1 ತಿಂಗಳು ನೀಚ ಸ್ಥಾನದಲ್ಲಿ ಇದ್ದಿದ್ರಿಂದ ಒಂದಷ್ಟು ಜನಗಳಿಗೆ, ಕೆಲವರಿಗೆ ತುಲಾ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳು ಬಂದಿರುವಂತ ಸಾಧ್ಯತೆಗಳಿದೆ. ಕೆಲವರಿಗೆ ಜಾಸ್ತಿ ಸಮಸ್ಯೆಗಳು ಇರಬಹುದು. ಸೊ ಆ ಥರದ್ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಈ ತಿಂಗಳಲ್ಲಿ ನಿಮ್ಗೆ ಈ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ. ಹಾಗೆ ಶುಕ್ರ ನಿಮ್ಮ ರಾಶ್ಯಾಧಿಪತಿಯೇ ಆಗಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ, ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತುಂಬಾನೇ ಒಳ್ಳೆ ಲಾಭವನ್ನ ನೀವು ಕಾಣ್ತೀರಾ. ನೋಡಿ, ಮಂಗಳ ಗ್ರಹ ಧನಾಧಿಪತಿಯಾಗಿ ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ. ಆದ್ರೆ 19ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಸೊ ಕರ್ಕಾಟಕ ರಾಶಿಗೆ ಬಂದ್ರೂ ಕೂಡ ಅಲ್ಲಿ ನೀಚಭಂಗ ರಾಜಯೋಗವನ್ನ ಉಂಟು ಮಾಡೋದ್ರ ಮೂಲಕ ನಿಮಗೆ ಮಂಗಳ ಗ್ರಹ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಹಾಗಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಈ ತಿಂಗಳು ಇರೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಅನುಕೂಲ ಆಗತ್ತೆ. ಹಣ ಬರುವಂತದ್ದಿದ್ರೆ, ಅಂದ್ರೆ ಸ್ಟಕ್ ಆಗಿರೋ ಹಣ ನಿಮ್ ಕೈಗೆ ಬಂದು ಸೇರುವಂತದ್ದು ಕೂಡ ಆಗುತ್ತೆ. ಹಾಗೆ ಮನಸ್ಸಿಗೆ ಸಮಾಧಾನ, ಸಂತೋಷ ಇದೆಲ್ಲವೂ ಇರುತ್ತೆ. ಕಲೆ, ಸಂಗೀತ, ಸಾಹಿತ್ಯ, ನೃತ್ಯ ಈ ತರದ್ದು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಅವಕಾಶವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ವಿಶೇಷವಾದಂತಹ ಅವಕಾಶ ನಿಮ್ಮನ್ನ ಹುಡುಕೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಶುಕ್ರ ಅಂದ್ರೇನೆ ಕಲೆ. ತುಲಾ ರಾಶಿಯಲ್ಲಿದ್ದಾಗಂತೂ ಅವನು ಹೆಚ್ಚು ಶುಭ ಫಲ ಕೊಡ್ತಾನೆ. ಹಾಗಾಗಿ ತುಂಬಾನೇ ಅನುಕೂಲಗಳು ಆಗುತ್ತೆ. ಸಪ್ತಮಾಧಿಪತಿ ಮಂಗಳ ಗ್ರಹ 19ನೇ ತಾರೀಕುವರೆಗೂ ಭಾಗ್ಯದಲ್ಲಿರ್ತಾನೆ. ಅದಾದ್ಮೇಲೆ ದಶಮದಲ್ಲಿ ನೀಚಭಂಗತ್ವವನ್ನ ಪಡ್ಕೊಳ್ತಾನೆ. ಹಾಗಾಗಿ ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಈ ತಿಂಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ತೃತೀಯ ಮತ್ತು ಷಷ್ಠ ಭಾವಾಧಿಪತಿಯಾದ ಗುರುಗ್ರಹ ದಶಮ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಪ್ರಯಾಣ ಮಾಡ್ತೀರಾ ಈ ತಿಂಗಳಲ್ಲಿ. ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳ ಜೊತೆಯಲ್ಲಿ ಪ್ರಯಾಣವನ್ನ ಮಾಡೋದ್ರ ಮೂಲಕ ಮನಸ್ಸಿಗೆ ಬಹಳ ಸಂತೋಷವನ್ನ ಪಡ್ಕೊಳ್ತೀರಾ ಅಂತ ಹೇಳ್ಬೋದು. ಚತುರ್ಥಾಧಿಪತಿಯಾದಂತಹ ಶನಿ ಗ್ರಹ 6ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಶನಿಯನ್ನ ಬುಧ ಗ್ರಹ ನೋಡ್ತಾ ಇದ್ದಾನೆ. ಅದು ಕೂಡ ಬುಧ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ವಿದೇಶಕ್ಕೆ ಹೋಗಬೇಕು, ಉದ್ಯೋಗದ ನಿಮಿತ್ತ ಅಥವಾ ಉನ್ನತ ವ್ಯಾಸಂಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಈ ಒಂದು ಅವಕಾಶ ಈ ತಿಂಗಳಲ್ಲಿ ಖಂಡಿತ ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಹಾಗೆ ಚತುರ್ಥಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಆಸ್ತಿ, ಮನೆ, ಭೂಮಿ ವಿಚಾರವಾಗಿ ಏನೇ ಕೆಲವು ವ್ಯಾಜ್ಯಗಳು ನಡೀತಾ ಇದ್ರು ಕೂಡ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಉತ್ತಮವಾದ ಸಮಯ. ಹಾಗೆ ಆತರ ಏನಾದ್ರೂ ಆಸ್ತಿ ಖರೀದಿ ಮಾಡಬೇಕು ಅಂತಿದ್ರು ಕೂಡ ಅನುಕೂಲಗಳಾಗುತ್ತೆ. ಕೆಲವರು ತುಂಬಾ ದಿನದಿಂದ ಒಂದು ಸೈಟ್ ತಗೋಬೇಕು ಅಥವಾ ಒಂದು ಮನೆ ತಗೋಬೇಕು ಅಥವಾ ಒಂದು ವಾಹನ ತಗೋಬೇಕು ಅಂತ ಅನ್ಕೊಳ್ತಿದ್ರೆ, ಬಟ್ ಏನೋ ಕೆಲವು ಅಡೆತಡೆಗಳಿಂದ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನೀವು ಪಡೋ ಕಡೆ ನಿಮ್ಗೆ ಮನೆ ಸಿಗ್ತಾ ಇಲ್ಲ. ನಿಮ್ಗೆ ಮನೆ ಇಷ್ಟ ಆದ್ರೆ ಏರಿಯಾ ಇಷ್ಟ ಆಗಲ್ಲ, ಅಥವಾ ಏರಿಯಾ ಇಷ್ಟ ಆದ್ರೆ ಮನೆ ಇಷ್ಟ ಆಗಲ್ಲ, ಅಥವಾ ನಿವೇಶನ ಇಷ್ಟ ಆಗಲ್ಲ. ಈ ತರದ್ದೇನೋ ಒಂದಿಷ್ಟು ಸಮಸ್ಯೆಗಳಿತ್ತು ಅಂದ್ರೆ ಈ ತಿಂಗಳಲ್ಲಿ ಈ ತರದ್ದೇನು ಪ್ರಾಬ್ಲಮ್ ಇಲ್ಲದೆ ನೀವು ಇಷ್ಟಪಡೋ ಕಡೆ ನಿಮ್ಗೆ ಒಳ್ಳೆ ಪ್ರಾಪರ್ಟಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪಂಚಮಾಧಿಪತಿ
6ನೇ ಮನೇಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಗುರುಬಲ ಇಲ್ದಿದ್ರು ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗೆ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಶುಭ ಫಲವನ್ನ ಕೊಡ್ತಾನೆ. ಶುಕ್ರ ಅಂದ್ರೇನೆ ಮೇಧಾಶಕ್ತಿ, ವಿಶೇಷವಾದಂತಹ ಜ್ಞಾನ, ಟ್ಯಾಲೆಂಟ್ ಅನ್ನು ಕೊಡುವಂತವನು ಶುಕ್ರನಾಗಿರೋದ್ರಿಂದ ಈ ತರ ಕೆಲವೊಂದು ಕಲೆಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕಲಿತಾ ಇರುವಂತವ್ರಿಗೆ ತುಂಬಾನೇ ಅನುಕೂಲಗಳು ಸಿಗುವಂತಹ ಸಾಧ್ಯತೆಗಳು ಇದೆ. ಹಾಗೆ ನಿಮಗೆ ಅಷ್ಟಮಾಧಿಪತಿ ಕೂಡ ಶುಕ್ರ ಗ್ರಹನೇ ಆಗಿದ್ದಾನೆ. ನಿಮಗೆ ಇದ್ದಂತಹ ಆತಂಕ ಆಗಿರಬಹುದು, ಭಯ ಆಗಿರಬಹುದು, ಇದೆಲ್ಲವೂ ಕೂಡ ನಿವಾರಣೆ ಆಗತ್ತೆ. ಹಾಗೆ ನಿಮ್ಮ ಶತ್ರುಗಳು ಅಂದ್ರೆ ನಿಮ್ಗೆ ತುಂಬಾ ತೊಂದರೆ ಮಾಡ್ತಿದ್ದಂಥವ್ರು ಕೂಡ ಮಿತ್ರರಾಗಿ ನಿಮ್ಮ ಹತ್ರ ಮಾತಾಡುವಂತದ್ದಾಗತ್ತೆ. ಸಂಬಂಧಗಳಲ್ಲಿ ತೊಡಕುಗಳಿತ್ತು ಅಂದ್ರೆ ಅದನ್ನ ಸರಿ ಮಾಡಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ವೈವಾಹಿಕ ಜೀವನದಲ್ಲಿ ಯಾರಿಗೆಲ್ಲ ಸಮಸ್ಯೆಗಳಿತ್ತು ಅದನ್ನ ಸರಿ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇಲ್ಲಿ ಸಪ್ತಮಾಧಿಪತಿ ಹೋಗಿ ಗುರು ಜೊತೆ ಕುತ್ಕೋತಾನೆ. ನೋಡಿ, ಗುರು ಅಂದ್ರನೆ ತಿಳುವಳಿಕೆ, ಅರಿವು. ಇವತ್ತಿನ ದಿನಗಳಲ್ಲಿ ವೈವಾಹಿಕ ಜೀವನದಲ್ಲಿ ಯಾಕೆ ತುಂಬಾ ಪ್ರಾಬ್ಲಮ್ಗಳು ಬರ್ತಾ ಇದೆ ಅಂತಂದ್ರೆ ಅರಿವಿನ ಕೊರತೆ. ಸಣ್ಣ ಸಣ್ಣ ವಿಷಯಕ್ಕೆ ನಾನ್ ಹೇಳಿದ್ದೆ ಆಗ್ಬೇಕು, ನಂದೇ ನಡಿಬೇಕು ಅನ್ನುವಂಥ ಈಗೋ ಆ ಒಂದು ವೈವಾಹಿಕ ಜೀವನದಲ್ಲಿ ಬಿರುಕನ್ನ ಹೆಚ್ಚು ಮಾಡ್ತಾ ಇದೆ. ಇದು ನಾವು, ನಮ್ಮ ಕುಟುಂಬ, ನನ್ನ ಸಂಗಾತಿ ಅನ್ನೋ ಭಾವನೆ ಬರಬೇಕು. ಈ ಒಂದು ಭಾವನೆ ವಿಶಾಲವಾದ ಹೃದಯವಂತಿಕೆಯಿಂದ ಬರುತ್ತೆ. ಮತ್ತೆ ಅರಿವು ಅಂದ್ರೆ ಜೀವನದಲ್ಲಿ ಎಲ್ಲ ಸಿಗ್ಬೋದು, ಆದ್ರೆ ಕೌಟುಂಬಿಕ ಸುಖವನ್ನ ದುಡ್ಡಿನಿಂದ ಕೊಂಡ್ಕೊಳ್ಳೋಕ್ ಆಗಲ್ಲ ಅನ್ನೋದರ ಅರಿವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಈ ಒಂದು ವೈವಾಹಿಕ ಜೀವನವನ್ನ ಬಹಳ ಸುಲಭವಾಗಿ ಮುರ್ಕೊಳ್ತಾ ಇದ್ದಾರೆ. ಸೊ ಆ ತರದ ಅರಿವನ್ನ ಈಗ ಮಂಗಳನಿಗೆ ಅಂದ್ರೆ ಮಂಗಳ ಗುರು ಜೊತೆ ಸೇರಿದಾಗ ಅಂತಹ ಅರಿವು ಮೂಡುತ್ತೆ. ಹಾಗಾಗಿ ಯಾರಿಗೆ ತುಲಾ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಸೆಪರೇಟ್ ಆಗೋ ಯೋಚನೆಯಲ್ಲಿದ್ದೀರಾ, ಡೈವೋರ್ಸ್ ಅನ್ಕೊಂಡು ಓಡಾಡ್ತಿದ್ದೀರಾ, ಅವರು ಅವರ ಅಭಿಪ್ರಾಯಗಳನ್ನ ಅಥವಾ ಅವ್ರು ಏನು ಯೋಚನೆ ಮಾಡಿದಾರೋ ನಿರ್ಧಾರಗಳನ್ನ ಚೇಂಜ್ ಮಾಡಿಕೊಂಡು ಮತ್ತೆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಹಾಗೇನಾದ್ರೂ ಸಂಬಂಧಗಳನ್ನ ಸರಿ ಮಾಡ್ಕೋಬೇಕು ಅಂತ ನಿಮಗೆ ಮನಸ್ಸಾಯ್ತು ಅಂದ್ರೆ ಖಂಡಿತ ಮುಂದುವರಿರಿ. ಹಿಂದೆ ಹೆಜ್ಜೆ ಇಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಲವ್ರಿಗೆ ಏನ್ ಅನ್ಸುತ್ತೆ, ನಾನೇ ಹೋಗಿ ಮಾತಾಡ್ಸ್ಬಿಟ್ರೆ ಎಲ್ಲಿ ನಾನು ತುಂಬಾ ಕೇವಲ ಅನ್ಸ್ಬಿಡ್ತೀನಿ ಅಂತೆಲ್ಲ ಅನ್ಸುತ್ತೆ. ಬಟ್ ಈ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂದಾಗ ಯಾರಾದ್ರೂ ಒಬ್ರು ಸೋಲ್ಲೇಬೇಕು. ಪತಿ ಪತ್ನಿ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ, ಇದರಲ್ಲಿ ಈಗೋ ಅನ್ನೋದು ಬರಬಾರ್ದು, ಅಹಂಕಾರ ಬರಬಾರ್ದು. ಯಾರಾದ್ರೂ ಒಬ್ರು ಸೋತಾಗ ಬದುಕು ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ ಒಟ್ಟಿಗೆ ಸಿಗುತ್ತೆ. ಎಷ್ಟೋ ಮಕ್ಕಳು ಸಿಂಗಲ್ ಪೇರೆಂಟ್ ಆಗಿದ್ದಾರೆ. ಸೊ ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ವಾ, ಮುಂದೆ 108 ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಮಕ್ಕಳು. ಹಾಗಾಗಿ ಈ ತರದ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ಅತ್ಯುತ್ತಮವಾದ ಸಮಯ ಇದಾಗಿದೆ ತುಲಾರಾಶಿಯವರಿಗೆ. ಯೋಚನೆ ಮಾಡಿ. ಹಾಗೆ ದಶಮದಲ್ಲಿ ಗುರು ಗ್ರಹ ಸ್ಥಿತನಾಗಿದ್ದಾನೆ. ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಪ್ರಯತ್ನ ಮಾಡಿ. 12ನೇ ಮನೆಯಲ್ಲಿ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ವಿದೇಶದಲ್ಲಿ ನೆಲೆಸಿರುವಂತವ್ರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶ, ಪ್ರಮೋಷನ್ ಏನಾದ್ರೂ ಸಿಗ್ಬೋದು. ಯಾರ್ಯಾರೆಲ್ಲ ತುಲಾರಾಶಿಯವರು ವಿದೇಶದಲ್ಲಿ ನೆಲೆಸಿದ್ದೀರಾ ಅವರಿಗೆ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ, ಅಥವಾ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್, ಏನೋ ಒಂದು ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಸೊ ಸದ್ಬಳಕೆ ಮಾಡ್ಕೊಳ್ಳಿ. ಇನ್ನು ರವಿ ಗ್ರಹ 17ನೇ ತಾರೀಕಿಗೆ 12ನೇ ಮನೆಗೆ ಬರ್ತಾನೆ. ನೋಡಿ, ಲಾಭಾಧಿಪತಿ 12ನೇ ಮನೆಗೆ ಬರ್ತಾನೆ. ಈ ರವಿ ಶನಿಯನ್ನ ನೋಡೋದಕ್ಕೆ ಶುರು ಮಾಡ್ತಾನೆ. ಶನಿ ಪಂಚಮಾಧಿಪತಿ ಪ್ಲಸ್ ಚತುರ್ಥಾಧಿಪತಿ. ನೀವೇನಾದ್ರೂ ಪ್ರಾಪರ್ಟಿ ತಗೋಬೇಕು ಅಂದ್ರೆ, ಮನೆ ತಗೋಬೇಕು, ನಿವೇಶನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ 17ನೇ ತಾರೀಕು ಒಳಗಡೆ ತಗೊಂಡ್ಬಿಡಿ. 17ನೇ ತಾರೀಕು ಮೇಲೆ ತಗೊಳಕ್ ಆಗಲ್ಲ ಅಂತಲ್ಲ, ಈ ಶನಿ ರವಿ ಒಬ್ರನ್ನೊಬ್ರು ನೋಡ್ಕೊಳ್ಳೋದ್ರಿಂದ ಏನೋ ಒಂದು ಕಿರಿಕಿರಿ, ತಗೋಬೇಕು ಅಂತ ಅನ್ಕೊಂಡಾಗೆಲ್ಲ ಏನೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನೋ ಒಂದು ಕಿರಿಕಿರಿ ಆಗುವಂಥದ್ದು ಈ ತರದೆಲ್ಲ ಆಗ್ಬಿಡುತ್ತೆ. ಹಾಗಾಗಿ 17ನೇ ತಾರೀಕು ಒಳಗಡೆ ತಗೊಂಡ್ಬಿಡಿ. ಅಟ್ಲೀಸ್ಟ್ ನಿಮ್ಗೆ ಏನಾದ್ರೂ ಸಿಕ್ಬಿಡ್ತು ಒಳ್ಳೆ ಪ್ರಾಪರ್ಟಿ ಅಂದ್ರೆ 17ನೇ ತಾರೀಕು ಒಳಗಡೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡಿ. ಅಷ್ಟ್ರ ಮೇಲೆ ಏನೂ ತೊಂದರೆ ಇಲ್ಲ. ಇನ್ನು 9ನೇ ಮನೆ ಅಧಿಪತಿ ಆದಂತಹ ಬುಧ 12ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇದ್ರು ಕೂಡ ಅವನ ಜೊತೆಗೆ ರವಿ ಬರ್ತಾನೆ. ಬುಧಾದಿತ್ಯ ಯೋಗ ಆಗತ್ತೆ. ಆದ್ರೆ ಇಲ್ಲಿ ರವಿ ಶನಿ ಒಬ್ರನ್ನೊಬ್ರು ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಒಂಚೂರು ಏರುಪೇರುಗಳು ಉಂಟಾಗ್ಬೋದು. ಅಂದ್ರೆ 17ನೇ ತಾರೀಕು ಮೇಲೆ ದೊಡ್ಡ ಮಟ್ಟದಲ್ಲಿ ಏನೂ ಆಗೋದಿಲ್ಲ, ಸಣ್ಣ ಪುಟ್ಟ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಎಲ್ರಿಗೂ ತುಂಬಾ ಚೆನ್ನಾಗಿದೆ.
ಪ್ರೀತಿ ವಿಷಯದಲ್ಲಿ 17ನೇ ತಾರೀಕು ಮೇಲೆ ಏನಾದರೂ ತೊಂದರೆ ಆಗುವ ಸಾಧ್ಯತೆಗಳಿದೆ. ಅಂದ್ರೆ ಆ ನಿಮ್ಮ ಪ್ರೀತಿ ವಿಷಯನ ಮನೇಲಿ ಹೇಳಿದಾಗ ಸ್ವಲ್ಪ 17ನೇ ತಾರೀಕು ಮೇಲೆ ಏನಾದ್ರು ಸಮಸ್ಯೆ ಆಗ್ಬೋದು, ಅಥವಾ ನಿಮ್ಮ ನಡುವೆನೆ ಜಗಳ ಉಂಟಾಗ್ಬೋದು. ಯಾಕಂದ್ರೆ ಪಂಚಮಾಧಿಪತಿ ಶನಿ ಅವನ ಮೇಲೆ ರವಿ ದೃಷ್ಟಿ ಬಿತ್ತು ಅಂದ್ರೆ ಅಲ್ಲಿ ಅಗೈನ್ ಈಗೋ ತರ್ತಾರೆ, ಅಹಂಕಾರವನ್ನ ಹೆಚ್ಚು ಮಾಡ್ತಾರೆ. ಸೊ ಇದರಿಂದ ಮತ್ತೆ ಭಿನ್ನಾಭಿಪ್ರಾಯಗಳು ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ವಿಶೇಷವಾದ ಪರಿಹಾರ ಅಂತ ಏನ್ ಬೇಡ, ಯಾಕಂದ್ರೆ ಮೇನ್ ಆಗಿ ತುಲಾರಾಶಿಯವ್ರಿಗೆ ಶುಭ ಫಲ ಕೊಡುವಂತಹ ಗ್ರಹಗಳು ಅಂದ್ರೆ ಶುಕ್ರ ಮತ್ತೆ ಬುಧ ಗ್ರಹಗಳು ತುಂಬಾ ಶುಭ ಸ್ಥಾನದಲ್ಲಿ ಇರೋದ್ರಿಂದ ವಿಶೇಷವಾದ ಪರಿಹಾರ ಅಂತ ಏನು ಬೇಡ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಸುಬ್ರಹ್ಮಣ್ಯ ಕರಾವಲಂಬ ಮಂತ್ರ ಹೇಳ್ಕೊಳ್ಳಿ. ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ಪಂಚಮದಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ವಿದ್ಯಾರ್ಥಿಗಳಿಗೆ. ಅದೇ ಪ್ರೀತಿ ವಿಷಯದಲ್ಲೂ ಕೂಡ ಡಿಸ್ಟರ್ಬ್ ಮಾಡೋದು ರಾಹುನೇ. ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.